ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಬುಧವಾರ ಬೆಳಗ್ಗೆ 10 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಸಾಮಾನ್ಯವಾಗಿ ನಾನು ಮಾರ್ನಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ, ಹಾಗೆ ಈವ್ನಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ. ಮಕ್ಕಳೆಲ್ಲ ಹೋದ್ಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ನನ್ನ ಕೆಲಸ ಏನಿರುತ್ತೆ ಮನೆಯಲ್ಲಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಆಯಿತು, ಹಾಗೆ ಅನ್ನ ಸಾಂಬಾರು ಏನಾದರೂ ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ಸಹ ಆಗುತ್ತೆ. ಅಂಥ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮಕ್ಕಳೆಲ್ಲ ಹೋದ್ಮೇಲೆ ಮನೆ ನೋಡಿ ಯಾವ ಥರ ಇದೆ. ಅಡುಗೆ ಮನೆ ಆಯಿತು, ಬೆಡ್ರೂಮ್ ಆಯಿತು, ಹಾಗೆ ಹಾಲ್ ಆಯಿತು, ಎಲ್ಲ ಈ ಥರ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಇದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕಾಗತ್ತೆ. ಬೆಳಗ್ಗೆ ಗಡಿಬಿಡಿಯಲ್ಲಿ ಮಕ್ಕಳು ಬಟ್ಟೆನ ತೊಗೊಂಡಿರ್ತಾರೆ ಅಲ್ವಾ, ಅದನ್ನು ಹಾಗೆ ಇಟ್ಬಿಟ್ಟಿರ್ತಾರೆ. ಅದನ್ನು ಸಹ ಇವಾಗ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಬೆಳಗ್ಗೆ ನಾನು ಬರೀ ಅಡುಗೆ ಕೆಲಸ ಮಾತ್ರ ಮಾಡ್ಕೊಂಡಿರ್ತೀನಿ. ಇನ್ನು ಬೇರೆ ಕೆಲಸ ಯಾವುದನ್ನು ಸಹ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಬೆಳಗ್ಗೆ 9:30ಗೆ ಎಲ್ಲರೂ ಹೋಗೋದ್ರಿಂದ ನಾನು ಈ ಕೆಲಸ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕೆಲಸನ ನಾನು ಹಾಗೆ ಇಟ್ಕೊಂಡಿರ್ತೀನಿ. ಹಾಗೆ ಇನ್ನು ಒಂದು ಸ್ವಲ್ಪ ಕರ್ಟನ್ ಸಹ ವಾಶ್ ಮಾಡ್ಕೋಬೇಕಾಗಿತ್ತು. ಮೊದಲಿಗೆ ಕರ್ಟನ್ನ ಮಿಷಿನ್ ಹಾಕ್ಬಿಟ್ಟು ಅದಾದ ನಂತರ ಮಿಕ್ಕೊಂಡಿರೋಂತಹ ಕೆಲಸ ಎಲ್ಲ ಮಾಡಿದ್ರೆ ಆಯಿತು ಅಂತ ಹೇಳಿ ಫಸ್ಟು ಕರ್ಟನ್ ಎಲ್ಲ ನಾನು ತೆಗಿತಾ ಇದ್ದೀನಿ. ಹಾಗೆ ನಿನ್ನೆ ಬಟ್ಟೆಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೆ, ಅದು ಹಾಗೇ ಇದೆ. ಅದನ್ನು ನೀಟಾಗಿ ವಾರ್ಡ್ರೋಬಿಗೆ ಸೆಟ್ ಮಾಡ್ಕೋಬೇಕು. ಅದನ್ನು ಸಹ ಇವಾಗ ಮಾಡ್ಕೋಬೇಕಾಗತ್ತೆ. ನಾವು ಮನೇಲಿರೋರು ಏನಂದರೆ ನಿಧಾನಕ್ಕೆ ಕೆಲಸ ಮಾಡಿಕೊಂಡ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಮನೆ ಒಂದು ಕ್ಲೀನಾಗಿದ್ದರೆ ಸಾಕು ಅಂತ ಅಂದ್ಕೊತೀವಿ. ಆದರೆ ಮನೇಲಿ ಇರ್ತೀವಿ ಅನ್ನೋದಷ್ಟೇ ನಮಗೆ ಸಂಜೆವರೆಗೂ ಅಥವಾ ಊಟ ಆಗಿ ನೈಟ್ ಮಲ್ಕೊಳ್ಳೋವರೆಗೂ ಸಹ ನಮ್ಮದು ಕೆಲಸಗಳು ತೀರೋದೇ ಇಲ್ಲ. ಏನಾದರೂ ಕೆಲಸ ಆಯ್ತಪ್ಪ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಾಗ ಇನ್ನೊಂದು ಕೆಲಸ ಯಾವುದಾದ್ರೂ ಒಂದು ನೆನಪಾಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಈ ಕೆಲಸವನ್ನು ಮಾಡಿಬಿಟ್ಟು ಆಮೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊತೀವಲ್ವ, ಅದೇ ಥರನೇ ನಾನು ಸಹ ಬೆಳಗ್ಗೆಲ್ಲ ಅಡುಗೆ ಕೆಲಸ ಆಗಿತ್ತು. ಇನ್ನು ಮನೆ ಕೆಲಸನ ಬಿಟ್ಬಿಟ್ಟು ಹಾಗೆ ಕೂತ್ಕೊಳ್ಳೋದಕ್ಕಂತೂ ಮನಸ್ಸು ಬರೋದಿಲ್ಲ ನೋಡಿ. ಫಸ್ಟಿಗೆ ಇಲ್ಲಿ ಬೆಳಗ್ಗೆ ಮಾಡಿರೋಂತಹ ಅಡುಗೆ ಎಲ್ಲ ಒಂದು ಸ್ವಲ್ಪ ಖಾಲಿಯಾಗಿತ್ತು. ಇನ್ನು ಒಂದೇ ಸರಿ ಎಲ್ಲ ಪಾತ್ರೆನ ತೊಳೆದಿಟ್ಕೊಂಬಿಡೋಣ ಅಂತೇಳಿ ಫಸ್ಟಿಗೆ ರೈಸ್ ಎಲ್ಲ ಏನು ಮಾಡಿದ್ದೆ ನೋಡಿ, ಅದನ್ನು ನೀಟಾಗಿ ಒಂದು ಬೇರೆ ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ. ಹಾಗೆ ಪಲ್ಯನೂ ಮಾಡಿದ್ದೆ, ಅದನ್ನು ಸಹ ನಾನು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ. ಹಾಗೆ ನನಗೇನಂದರೆ ಈ ಥರ ಪಲ್ಯ ಮಾಡಿದರೆ ಅಥವಾ ಏನಾದರೂ ಗೊಜ್ಜು ಏನಾದರೂ ಮಾಡಿದಾಗ ಪಾತ್ರೆಗೆಲ್ಲ ಅಂಟ್ಕೊಂಡಿರುತ್ತೆ ನೋಡಿ, ಅದಕ್ಕೆ ಒಂದು ಸ್ವಲ್ಪ ರೈಸ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗಳು ಸಹ ಈ ಥರ ರೈಸ್ನ ಕಲಿಸ್ಕೊಟ್ರೆ ಅವಳಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಪಲ್ಯ ಏನು ಬೆಳೆದಿಟ್ಟಿದ್ದೆ ನೋಡಿ, ಅದರದ್ದು ರಸ ಎಲ್ಲ ಇತ್ತು. ಅದಕ್ಕೆ ಒಂದು ಸ್ವಲ್ಪ ರೈಸ್ನ ಕಲಿಸ್ಕೊಂಡು ಇಲ್ಲಿ ಎತ್ತಿಕ್ಕೊತಾ ಇದ್ದೀನಿ. ನಂದೆಲ್ಲ ಕೆಲಸ ಆದಮೇಲೆ ಊಟ ಮಾಡ್ತೀನಲ್ವ ಆವಾಗ ತಿನ್ನೋಣ ಅಂತೇಳ್ಬಿಟ್ಟು. ಯಾಕಂದರೆ ಇವತ್ತು ನಾನು ಇನ್ನೂ ಸ್ನಾನನೂ ಸಹ ಆಗಿರಲಿಲ್ಲ. ಹಾಗೆ ಇನ್ನು ಏನಾದರೂ ತಿಂದ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಯಾವುದೂ ಕೆಲಸ ಆಗೋದೇ ಇಲ್ಲ ಅಂತೇಳ್ಬಿಟ್ಟು ನಾನು ಫಸ್ಟಿಗೆ ಪಾತ್ರೆ ಏನಿತ್ತಲ್ವ ಅದನ್ನ ಸಿಂಕಿಗೆ ಹಾಕ್ಬಿಟ್ಟು ಎಲ್ಲ ಪಾತ್ರೆನ ತೊಳೆದ್ಬಿಟ್ಟು ಅಡುಗೆ ಮನೆಯ ಗ್ಯಾಸ್ ಎಲ್ಲ ಏನಿತ್ತಲ್ವ ಅದನ್ನೂ ಸಹ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ಇನ್ನು ಫಸ್ಟ್ ಇಲ್ಲಿ ಸೋಫಾನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಸೋಫಾನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಸೋಫಾ ಎಷ್ಟು ಗಲೀಜಾಗಿತ್ತು ಅಂದರೆ ಅದಕ್ಕೆ ಇಲ್ಲೊಂದು ಸ್ವಲ್ಪ ನೀರನ್ನೆಲ್ಲ ಸ್ಪ್ರಿಂಕಲ್ ಮಾಡಿಕೊಂಡು ನೀಟಾಗಿ ಹ್ಯಾಂಡಲ್ಸ್ ಏನು ಇಡ್ತೀವಲ್ವ ನಾವು ಕೈನ, ಅದನ್ನೆಲ್ಲ ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ವುಡ್ ಆಗಿರೋದ್ರಿಂದ ಈ ಥರ ಒಂದು ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ನಾನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಅದಾದ ನಂತರ ಹಾಗೆ ಟಿ ವಿ ಸ್ಟ್ಯಾಂಡ್ ಒಂದು ಸ್ವಲ್ಪ ಗಲೀಜಾಗಿತ್ತು, ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ವಾರದಲ್ಲಿ 1 ಸರಿ ಅಥವಾ 2 ಸರಿ ಮಾತ್ರ ಕ್ಲೀನ್ ಮಾಡ್ಕೊತೀನಿ. ಡೈಲಿ ಏನು ಮಾಡೋದಕ್ಕೆ ಹೋಗಲ್ಲ. ನಮ್ಮದೇನು ರೋಡಿಗೇನು ಮನೆ ಇಲ್ಲ, ಹಾಗಾಗಿ ಮೇಲ್ಗಡೆ ಇರೋದ್ರಿಂದ ಅಷ್ಟಾಗಿ ಧೂಳು ಅನ್ಸೋದಿಲ್ಲ. ಹಾಗಾಗಿ ನಾನು ವಾರದಲ್ಲಿ 2 ದಿನ ಅಥವಾ ವಾರಕ್ಕೊಂದು ಸರಿ ಮಾತ್ರ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಈ ವಾರ ಮಾಡಲೇ ಇಲ್ಲ ನಾನು, ಭಾನುವಾರ ಹಂಗಂತ ಹೇಳಿ ಇವತ್ತು ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಸೋಫಾನ ತೊಗೊಳ್ಳೋದಷ್ಟೇ ಅಲ್ಲ, ಅದನ್ನ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ತೊಗೊಳಗುವಾಗ ಹುಮ್ಮಸ್ಸಿಂದ ತೊಗೊಂಡ್ಬಿಟ್ಟಿರ್ತೀವಿ, ಆದರೆ ಅದನ್ನ ಕ್ಲೀನ್ ಮಾಡುವಾಗಿರುತ್ತೆ ನೋಡಿ, ಯಾಕಾದರೂ ತೊಗೊಂಡ್ವಪ್ಪ ಅನ್ನಿಸ್ತಾ ಇರುತ್ತೆ. ನನಗೂ ಸಹ ಹಂಗೆ ಅನ್ನಿಸ್ತಾ ಇತ್ತು. ಸೋಫಾ ಸೆಟ್ಟು ತೊಗೊಂಡಾಗ ಚೆನ್ನಾಗಿ ಕಾಣ್ತಾಯಿದೆ ಅಂತ ಅಂದ್ಕೊಂಡ್ವಿ. ಬರ್ತಾ ಅಯ್ಯೋ ಕೆಳಗಡೆ ಕಸ ಗುಡಿಸೋದಕ್ಕಾಗಲ್ಲ, ಹಾಗೆ ಕೆಳಗಡೆ ನೆಲ ಒರೆಸೋದಕ್ಕಾಗಲ್ಲ ಅನ್ನೋದೊಂದು ಯೋಚನೆ ಇರುತ್ತಲ್ವ, ಅದೇ ಥರ ಅನ್ನಿಸ್ತಾ ಇತ್ತು. ಇನ್ನೇನು ಮಾಡೋದು, ತೊಗೊಂಡ್ಮೇಲೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳೇಬೇಕಾಗತ್ತೆ. ವಾರಕ್ಕೊಂದ್ಸರಿ ನಾನು ನೀಟಾಗಿ ಸೋಫಾನೆಲ್ಲ ಸರಿಸ್ಬಿಟ್ಟು ಸೋಫಾ ಕೆಳಗಡೆ ಏನೆಲ್ಲ ಗಲೀಜಿರುತ್ತಲ್ವ ಅದನ್ನ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊತೀನಿ. ಇನ್ನು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಕಸ ಗುಡಿಸಿ ನೆಲ ಒರೆಸೋ ಅಷ್ಟಿಗೆ ಟೈಮು 1 ಗಂಟೆನೇ ಆಗೋಯಿತು. ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ.
ನನಗೂ ಸಹ ಇವತ್ತು ಅದೇ ಥರನೇ ಆಯಿತು. ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 1 ಗಂಟೆ ಕರೆಕ್ಟಾಗಿ 1 ಗಂಟೆ ಆಗಿತ್ತು. ಹಾಗೆ ಮನೆ ತೋರಿಸ್ತೀನಿ ನೋಡಿ. ಆವಾಗಲೇ ಹೆಂಗಿತ್ತು ಮನೆ, ಹಾಗೆ ಇವಾಗ ಎಲ್ಲ ಕೆಲಸ ಮುಗಿದ್ಮೇಲೆ ಮನೆ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಥರ ಇರುತ್ತೆ ಮನೆ. ಮತ್ತೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮತ್ತೆ ಬಟ್ಟೆ ತೊಗೊಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಕಿತ್ತಾಡ್ತಾರೆ ಅಲ್ವ, ಮತ್ತೆ ಮನೆ ಹೀಗೆ ಆಗಿಬಿಟ್ಟಿರುತ್ತೆ. ಮನೇಲಿ ಇರೋರಿಗೆ ಕೇಳ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗೋರು, ಮನೇಲಿ ಇರ್ತೀಯಲ್ಲ ಇದೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ವ ನಿನಗೆ ಅಂತ ಹೇಳ್ಬಿಟ್ಟು. ನಾವು ಮಾಡಿರ್ತೀವಿ, ಆದರೆ ಅವರು ಇರೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವ. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಯಾವಾಗಾದ್ರೂ, ಏನು ಈ ಥರ ಇಟ್ಕೊಂಡ್ಬಿಟ್ಟಿದೆಯಾ ಮನೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಕ್ಲೀನ್ ಮಾಡಿರ್ತೀವಿ, ಅವ್ರು ಯಾವತ್ತೋ ಒಂದಿನ ಮನೇಲಿ ಇರೋಂತಹ ಟೈಮಲ್ಲಿ ನನಗೆ ಕ್ಲೀನ್ ಮಾಡೋದಕ್ಕಾಗಿರೋದಿಲ್ಲ. ಅವ್ರು ಅದನ್ನೇ ನಿಜ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಇನ್ನು ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ರೊಟ್ಟಿ, ಹೆಣ್ಗಾಯಿ ಪಲ್ಯ, ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಸಾಂಬಾರನ್ನ ಬಡಿಸ್ಕೊಂಡಿದ್ದೀನಿ. ಇನ್ನು ಮನೆಯೂ ಸಹ ನೀಟಾಗಿ ಕ್ಲೀನಾಗಿತ್ತಲ್ವ, ಹಾಗಾಗಿ ಇವಾಗ ನೆಮ್ಮದಿಯಿಂದ ಕೂತ್ಕೊಂಡು ಊಟ ಮಾಡ್ತೀನಿ. ಊಟ ಮಾಡಿ ಸೊಪ್ಪೇನು ತಂದಿದ್ದೆ ನೋಡಿ, ಅದನ್ನು ಬಿಡಿಸ್ತಾ ಕೂತ್ಕೊತೀನಿ. ಅದೊಂದು ಕೆಲಸ ಆಗಿಬಿಟ್ರೆ ಮುಗ್ದೋಯ್ತು. ಇನ್ನು ಮಕ್ಕಳು ಬಂದ ಮೇಲೇ ಮತ್ತೆ ನನ್ನ ಕೆಲಸ ಶುರು ಆಗುತ್ತೆ. ಇನ್ನು ಇಲ್ಲಿ ಮತ್ತೆ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ಒಂದು ಸ್ವಲ್ಪ ರೈಸ್ ಬೇಕಾಗಿತ್ತು. ಹಾಗಾಗಿ ಇವತ್ತು ಮನೇಲಿ ರೇಷನ್ ಅಕ್ಕಿನ ಮಾಡೋಣ ಅಂತ ಅಂದ್ಕೊಂಡು ರೇಷನ್ ಅಕ್ಕಿನಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೈಸ್ನ ಮಾಡ್ತಾಯಿದ್ದೀನಿ. ನನಗೆ ರೇಷನ್ ಅಕ್ಕಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದು ಬಿಸಿ ಬಿಸಿಯಾಗಿರುವಂತಹ ಟೈಮಲ್ಲಿ ಈ ಥರ ರಸಮ್ ಏನಾದರೂ ಇದ್ದಾಗ ರೇಷನ್ ಅಕ್ಕಿಯಲ್ಲಿ ಊಟ ಮಾಡಿದ್ದು ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸಹ ಇವತ್ತು ಹೆಸರು ಬೇಳೆನ ಹಾಕ್ಬಿಟ್ಟು ರಸಮ್ನ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ರೈಸ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ರೇಷನ್ ಅಕ್ಕಿಯಿಂದನೇ ಮಾಡ್ಕೊತಾ ಇದ್ದೀನಿ. ಒಂದು ಸೈಡು ರೇಷನ್ ಅಕ್ಕಿಗೆ ಅನ್ನ ಮಾಡೋದಕ್ಕೂ ಸಹ ಇಟ್ಟೆ. ಹಾಗೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನಾದರೂ ಬಜ್ಜಿ ಬೋಂಡ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೊಂಡು ಇಲ್ಲಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಬೆಂಡೆಕಾಯಿ ಮಿರ್ಚಿ ಅಂತಾರಲ್ವ, ಅದೇ ಥರ ಬೆಂಡೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರನ ಸೇರಿಸ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಅಡುಗೆ ಸೋಡಾನ ಬಳಸ್ಕೊತಾ ಇದ್ದೀನಿ. ನಾನಿಲ್ಲಿ ಓಂ ಕಾಳನ್ನ ಬಳಸಲಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ನಿಮಗೆ ಮನೇಲಿ ಏನಾದರೂ ಓಂ ಕಾಳಿದ್ರೆ ಓಂ ಕಾಳನ್ನ ಬಳಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಥರ ಅನ್ಸೋದಿಲ್ಲ, ಹಾಗಾಗಿ ಓಂ ಕಾಳನ್ನ ಬಳಸ್ತಾರೆ. ಇನ್ನು ಇದನ್ನು ಡ್ರೈ ಆಗಿ ಹಾಗೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಗಂಟಿಲ್ದೇನೆ ಮಿರ್ಚಿನ ನಾವು ಯಾವ ಥರ ಬಿಡ್ತೀವಿ ನೋಡಿ ಆ ಹದದಲ್ಲಿ ಈ ಹಿಟ್ಟು ರೆಡಿ ಆಗಬೇಕು. ಇನ್ನು ಇದನ್ನ ನೀಟಾಗಿ ಕಲಿಸ್ಕೊಂಡು ಅದಾದ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಉದುರಿಸ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಿಟ್ಟು ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇದೊಂದು 5 ನಿಮಿಷ ನೆನೆಯಲಿ. ಅದು ನೆನೆಯೋಷ್ಟರಲ್ಲಿ ನಾನು ಇವತ್ತು ಬೆಂಡೆಕಾಯಿನ ಹಾಕ್ಬಿಟ್ಟು ಬಜ್ಜಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಇಲ್ಲಿ ಒರೆಸ್ಕೊತಾ ಇದ್ದೀನಿ. ಈ ಥರ ಒರೆಸ್ಕೋಬೇಕಾಗತ್ತೆ. ಅದಾದ ನಂತರ ನಾವು ಎಡ್ಜಸ್ ಏನಿರುತ್ತಲ್ವ ಲಾಸ್ಟಿಂದು ತುಂಬು ಅಂತ ಏನು ಹೇಳ್ತೀವಿ ನೋಡಿ, ಒಂದು ಸೈಡಿನ ತುಂಬು ಮಾತ್ರ ನಾವು ತೆಗಿಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ. ಈ ಥರ ತೆಗೆದುಬಿಟ್ಟು ಇದನ್ನು ಮಧ್ಯದಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಬೀಜಗಳಿರ್ತವೆ ನೋಡಿ, ಅದು ಬೀಜನ ತೆಗೆದುಬಿಡಿ. ಯಾಕಂದರೆ ನಾವು ಡೀಪ್ ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಬಿಟ್ಟಾಗೋದು ಜಾಸ್ತಿ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಎಣ್ಣೆ. ಹಾಗೆ ಮುಖಕ್ಕೂ ಸಹ ಸಿಡಿಬಹುದು. ಹಾಗಾಗಿ ನಾನು ಈ ಥರ ಅದರಲ್ಲಿರುವಂತಹ ಬೀಜನೆಲ್ಲ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಯಾವ ಥರ ಕಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಬದನೆಕಾಯಿ ಹೆಣ್ಗಾಯಿ ಯಾವ ಥರ ಮಾಡ್ತೀವಿ ನೋಡಿ ಆ ಥರ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ, ಬದನೆಕಾಯಿ ಥರನೇ. ಇನ್ನು ಅದೆಲ್ಲ ರೆಡಿ ಆಗೋಷ್ಟರಲ್ಲಿ ಎಣ್ಣೆನೂ ಸಹ ನಾನು ಬಿಸಿಗಿಟ್ಟಿದ್ದೆ. ಹಾಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಇಲ್ಲಿ ಎಣ್ಣೆ ಕರೆಕ್ಟಾಗಿ ಕಾದಿದೆ ಇಲ್ವೋ ಅಂತ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ಎಣ್ಣೆನೂ ನೀಟಾಗಿ ಕಾದಿತ್ತು. ಇನ್ನು ಇವಾಗ ಒಂದೊಂದಾಗಿ ಬಜ್ಜಿನ ಬಿಟ್ಕೊತಾ ಇದ್ದೀನಿ ನೋಡಿ. ನಾವೇನು ಬೆಂಡೆಕಾಯಿನ ಕಟ್ ಮಾಡಿರ್ತೀವಲ್ವ ಅದನ್ನು ಒಂದು ಸ್ವಲ್ಪ ಹರಡ್ಕೊಳ್ಳಿ. ಆವಾಗ ಲೇಯರ್ ಹಾಗೆ ಒಂದೊಂದಾಗಿ ಇರುತ್ತೆ. ಇನ್ನು ಅದನ್ನ ನೀಟಾಗಿ ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಆ ಬೆಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟು ಹಿಡ್ಕೊಳ್ಳೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಜಾಸ್ತಿ ಹಿಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಬೆಂಡೆಕಾಯಿ ಒಳಗಡೆ ಸಾಫ್ಟ್ನೆಸ್ ಆಗೇ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಒಂದೊಂದಾಗಿ ಬೆಂಡೆಕಾಯಿನ ನಾನು ಹಿಟ್ಟಲ್ಲಿ ನೀಟಾಗಿ ಈ ಥರ ಡಿಪ್ ಮಾಡಿ ಅದಕ್ಕೆ ಹಿಟ್ಟು ಕರೆಕ್ಟಾಗಿ ಅಂಟ್ಕೊಳ್ಳೋ ಥರ ಮಾಡ್ಕೊಂಡು ಇಲ್ಲಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸರಿಗೆ 3 ಬೆಂಡೆಕಾಯಿನ ಬಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆದಷ್ಟು ಬಾಣಲೆ ಅನ್ನೋದನ್ನು ದೊಡ್ಡದಾಗಿ ತೊಗೊಳ್ಳಿ. ನಾನಿಲ್ಲಿ ಚಿಕ್ಕದಾಗಿ ತೊಗೊಂಡಿರೋದ್ರಿಂದ ನನಗೆ ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಹಾಗಾಗಿ ಹಾಗೆ ಅದಕ್ಕೆ ನೀಟಾಗಿ ಸ್ಪ್ರೆಡ್ ಆಗೋದೇ ಇಲ್ಲ ಬೆಂಡೆಕಾಯಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ನೋಡೋದಕ್ಕೆ ಇದು ಮೆಣಸಿನ್ಕಾಯಿ ಬಜ್ಜಿ ಥರನೇ ಅನ್ನಿಸ್ತಾ ಇರುತ್ತೆ, ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಬೆಂಡೆಕಾಯಿ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಇನ್ನು ಇದು 2 ಸೈಡು ನೀಟಾಗಿ ಫ್ರೈ ಆಗಬೇಕು. ಹಾಗಾಗಿ ಇಲ್ಲಿ ಒಂದು ಸೈಡ್ ನೀಟಾಗಿ ಫ್ರೈ ಮಾಡ್ಕೊಂಡು ಇನ್ನೊಂದು ಸೈಡು ಸಹ ನಾನು ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಕಲರು ಸಹ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಇದು ಯಾವ ಥರ ಇರುತ್ತೆ ಅಂದರೆ ಬೆಂಡೆಕಾಯಿ ಬಜ್ಜಿ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಒಂದು ಸ್ವಲ್ಪ ಕ್ರಿಸ್ಪಿ ಹಾಗೆ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ.
ಈ ಬೆಂಡೆಕಾಯಿ ಯಾರೆಲ್ಲ ತಿನ್ನೋದಿಲ್ಲ ನೋಡಿ, ಆ ಥರದವರಿಗೆ ಈ ಥರ ಬಜ್ಜಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಏನಾದರೂ ಊಟದ ಜೊತೆಗೆ ನೆಂಚ್ಕೊಳ್ಳೋಕೆ ಯಾವಾಗಲೂ ನಾವು ಒಂದೇ ಥರ ಈರುಳ್ಳಿ ಬಜ್ಜಿ ಆ ಥರದ್ದೆಲ್ಲ ಮಾಡಿರ್ತೀವಲ್ವ, ಒಂದ್ಸರಿ ಈ ಥರ ಬೆಂಡೆಕಾಯಿ ಇದ್ದಾಗ ಬೆಂಡೆಕಾಯಿ ಬಜ್ಜಿನ ಮಾಡಿ ಟೇಸ್ಟ್ ನೋಡಿ, ತುಂಬಾ ರುಚಿ ಕೊಡ್ತಾ ಇರುತ್ತೆ ತಿನ್ನೋದಕ್ಕೆ ಮಾತ್ರ. ಇನ್ನು ಇಲ್ಲಿ ಇನ್ನೊಂದು ಬ್ಯಾಚು ಸಹ ನಾನು ಅದೇ ಥರನೇ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಂಡೆಕಾಯಿ ಯಾರು ಇಷ್ಟಪಡಲ್ಲ ನೋಡಿ, ಆ ಥರದವರಿಗೆ ಈ ಥರ ಮಾಡಿಕೊಡಿ, ಅವರು ಸಹ ಇಷ್ಟಪಟ್ಟು ತಿಂತಾರೆ. ನಾವು ಯಾವಾಗಲೂ ಬೆಂಡೆಕಾಯಿ ಪಲ್ಯ ಆ ಥರ ಎಲ್ಲ ಮಾಡಿರ್ತೀವಲ್ವ, ಒಂದ್ಸರಿ ಮನೇಲಿ ಬೆಂಡೆಕಾಯಿ ಇದ್ದಾಗ ಈ ಥರ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗ್ಬೋದು. ಇನ್ನು ಇಲ್ಲಿ ರೆಡಿನೇ ಆಗೋಯಿತು ಬೆಂಡೆಕಾಯಿ ಬಜ್ಜಿ, ಸಖತ್ ಟೇಸ್ಟಿಯಾಗಿತ್ತು. ನೀವು ಇದನ್ನು ಟೀ ಜೊತೆಗೂ ಸಹ ತಿನ್ಬೋದು, ಅಥವಾ ರಾತ್ರಿ ಊಟಕ್ಕೂ ಸಹ ನೀವು ಈ ಥರ ಬಜ್ಜಿ ಬೋಂಡನ ಮಾಡಿಕೊಂಡು ತಿನ್ಬೋದು. ಇನ್ನು ನಾನು ಸಹ ಇಲ್ಲಿ ಟೇಸ್ಟ್ನ ನೋಡ್ತಾ ಇದ್ದೀನಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಊಟನ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.